ಈ ಘಟನೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಸರ್? ನಿಮ್ಗೆ ಯಾವಾಗ ಗೊತ್ತಾಯ್ತು? ಫಸ್ಟ್ ಆಫ್ ಆಲ್ ಅವ್ರ ಪರ್ಸ್ನಲ್ ಏನಿರುತ್ತೋ ನಾವು ಕೇಳಕ್ ಹೋಗಲ್ಲ. ಇವಾಗ ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಇರುತ್ತಲ್ಲ. ಯಾರ್ಯಾರ ಪರ್ಸ್ನಲ್ ಲೈಫು ನಾವು ಎಷ್ಟು ಇನ್ವಾಲ್ವ್ ಆಗಬೇಕೋ ಅಷ್ಟೇ ಆಗಬೇಕು. ಅವ್ರ ಪರ್ಸ್ನಲ್ ಆಗಿ ಏನಿತ್ತೋ ನನಗೆ ಗೊತ್ತಿಲ್ಲ. ಬಾಟಮ್ ಲೈನು ನನ್ನ ಫ್ರೆಂಡೇ ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಟ್ರೈನರ್. ಇಲ್ಲಿ ನಮ್ಮ ರೋಡಲ್ಲಿ ಆಗಿದ್ದಿದ್ದಲ್ಲ, ಪಕ್ಕದ ಬೀದಿಯಲ್ಲಿ ಆಗಿದ್ದಿತ್ತು. ಬಟ್ ಇಲ್ಲಿಂದಾನೇ ಹೊರಟಾಗ ಆಗಿದ್ದಿತ್ತು. ಅದೇ ನಿಮಗೆ ಗೊತ್ತಿದೆಯಲ್ಲ ಮಾಹಿತಿ, ಇನ್ನೇನು ಇಬ್ಬರು ಯಾರೋ ಬಂದ್ರಂತೆ, ಮಚ್ಚಲ್ಲಿ ಹೊಡೆದ್ರಂತೆ, ಇದೆಲ್ಲ ಆಯಿತು. ಬಟ್ ಇನ್ಫ್ಯಾಕ್ಟ್ ಇವನು ನಮ್ಮವನು ಹೊಡೆದ್ಬಿಟ್ಟಿದ್ದಾನೆ. ಸೊ ಅದೇ ತನಿಖೆ ನಡೀತಾ ಇದೆ. FIR ಆಗಿದೆ. ಈಗ ವಿಚಾರಿಸ್ತಾ ಇದೆ, ಗೊತ್ತಾಗತ್ತೆ. ಮೇಡಮ್ ಪ್ಲೀಸ್ ಡೋಂಟ್ ಟ್ರೈ ಟು ಮೇಕ್ ನ್ಯೂಸ್ ಔಟ್ ಆಫ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್. ಯಾವ ಫ್ಯಾನ್ಸೂ ಇಷ್ಟು ಕೀಳ್ಮಟ್ಟಿಗೆ ಇಳಿದ್ಬಿಟ್ಟು ಮಾಡಲ್ಲ. ದಯವಿಟ್ಟು ಯಾರು ಈ ಥರ ಎಲ್ಲ ಅನ್ಕೊಂಬಿಡಿ. ಯಾವ ಫ್ಯಾನ್ಸು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಇಸ್ ಸೋ ಚೀಪ್ ಆಲ್ಸೋ. ದಿಸ್ ಇಸ್ ಸಮಥಿಂಗ್ ಅವ್ರಿಗೆ ರಿಲೇಟೆಡ್. ಇನ್ನೇನು ತನಿಖೆ ಆಗ್ತಿದೆಯಲ್ಲ, ಗೊತ್ತಾಗೋಗುತ್ತೆ. ಇಲ್ಲ ಬ್ರೋ, ಅದೆಲ್ಲ ಸುಳ್ಳು. ಚೆನ್ನಾಗಿದ್ದಾರೆ ಬ್ರೋ. ಏನು ಹೇಳ್ತಾರೆ? ಚೆನ್ನಾಗಿದ್ದೀನಿ ಗುರು ಅಂತ ಹೇಳ್ತಾರೆ. ಸರ್, ಪ್ರಶಾಂತ್ ಅವ್ರ ಬಗ್ಗೆ ಒಡನಾಟ ಸರ್ ಯಾವಾಗಿಂದ ನಿಮ್ಮ ಟ್ರೈನರ್ ಆಗಿ ಇದ್ದಾರೆ? ಒಂದು 7-8 ವರ್ಷದಿಂದ, ಜಾಸ್ತಿ ಸುಮಾರು ವರ್ಷದಿಂದ. ಸಡನ್ನಾಗಿ ವರ್ಷ ಕೇಳಿದ್ರೆ ಗೊತ್ತಿಲ್ಲ, ಒಂದು 7-8 ವರ್ಷದಿಂದ. ಇವಾಗ ಏನೋ ಮಾತಾಡ್ತಿದ್ರು ಸರ್? ಮಾತಾಡಿಸ್ದೆ ಬ್ರೋ, 1 ಅವರಿಂದನೂ ಮಾತಾಡಿಸ್ದೆ. ಇಲ್ಲ ಹಾಸ್ಪಿಟ್ಲ್, ಅಕ್ಷಯ ಹಾಸ್ಪಿಟ್ಲ್ ಅಂತ, ಇಲ್ಲಿ KR ರೋಡಲ್ಲಿ ಇದೆಯಲ್ಲ, ಅದು ಅಲ್ಲೇ ತೊಗೊತಾ ಇದ್ದಾರೆ. ಸೊ ಡೋಂಟ್ ವರಿ, ಯಾರು ಏನು ಪ್ಯಾನಿಕ್ ಆಗಬೇಡಿ. ಈಸ್ ಔಟ್ ಆಫ್ ಡೇಂಜರ್. ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಸರ್, ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ರೆ. ಅವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಅಲ್ವಾ ಬ್ರೋ FIR ಆಗೋದು. ಸೊ FIR ಆಗಿದೆ. ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತು ನಿಮ್ಮ ಏರಿಯಾಗ ಯಾಕಾಯ್ತು ಏನೋ ಅನ್ನೋದು? ಅವರು ಇಲ್ಲೇ ಇರ್ತಾರಾ ಪ್ರಶಾಂತ್ ಅಥವಾ ಹೇಗೆ ಏನೋ? ಇಲ್ಲ, ಜೊತೆಗೆ ಇರಲಿಲ್ಲ ನಾವು. ಸುಮ್ಮನೆ ಏನೇನೋ ಅನ್ಕೊಳ್ಳೋದು ಬೇಡ. ಜೊತೆಗೆ ಇರಲಿಲ್ಲ. ಇಟ್ ಈಸ್ ಇರೆಲಿವೆಂಟ್ ಬ್ರೋ. ಯಾಕೆಂದರೆ ನಮಗೂ ಏನು ಗೊತ್ತಿಲ್ಲದೆ, ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು, ಇದರಿಂದ ನಾವು ಪಬ್ಲಿಸಿಟಿ ತಗೊಳ್ಳೋದು ನನಗೇನೋ ಅನ್ನಿಸ್ತಾ ಇಲ್ಲ. ನಮಗೇನು ಗೊತ್ತಿಲ್ಲ ಬ್ರೋ ಕಾಂಕ್ರೀಟಲ್ಲಿ. ಹಂಗೆ ನಮಗೆ ನಿಮಗೆ ಎಷ್ಟು ಗೊತ್ತಿರೋದೋ ಅಷ್ಟೇ ಆನೆಸ್ಟ್ಲಿ ಗೊತ್ತು. ಅಂದರೆ ಈಗ ಈ ಏರಿಯಾದಲ್ಲೇ ಯಾಕಾಯ್ತು ಅನ್ನೋಂಥ ಒಂದು ಪ್ರಶ್ನೆ ಸಹಜವಾಗಿರುವಂಥದ್ದು. ನಿಮ್ಮ ಮನೆ ಸಹಜ, ನಿಮ್ಮ ಜೊತೆಗೆ ಇದ್ದಿದ್ದು ಹೌದು. ಬಟ್ ಈಗ ಅವ್ರು ಅಟ್ಯಾಕ್ ಮಾಡುವಂಥದ್ದು ಅಥವಾ ಬೇರೆ ಕಾರಣ ಆಗಿದ್ರೆ ಏನು ಒಬ್ಬೊಬ್ಬರೇ ಕೇಳಿದ್ರು. ಬೇರೆ ಏರಿಯಾದಲ್ಲಿ ಏನಾರು ಆಗ್ಬೋದಿತ್ತು, ಅಥವಾ ಅವರು ಇರುವಂಥ ಜಾಗಗಳಲ್ಲಿ ಏನಾರು ಆಗ್ಬೋದಿತ್ತು ಬೆಳವಣಿಗೆ? ಅಲ್ಲ, ಈ ಏರಿಯಾದಲ್ಲಿ ಆಗಿಲ್ವಲ್ಲ ಅಂತ. ಮೀನ್ಸ್ ಇಲ್ಲಿ KR ರೋಡ್ ಹತ್ತ ಇಲ್ಲ, ಮನೆಯಿಂದ ಹೋಗುವಾಗ ನಿಜ, ಬಟ್ ಇಲ್ಲಾಗಿಲ್ಲ. ಬಟ್ ಏನೇ ಆದ್ರೂ ಬಾಟಮ್ ಲೈನ್ ನಮ್ಮ ಹುಡುಗನೇ. ಸೊ ಅದಕ್ಕೇನು ಬೇಕೋ ಕಾನೂನು ರೀತಿಯಲ್ಲಿ ಅದೇನು ಬೇಕೋ ಅದು ತನಿಖೆ ನಡೆಯುತ್ತೆ. ಸೊ ಎಲ್ಲ ಗೊತ್ತಾಗತ್ತಲ್ಲ. FIR ಆದ್ಮೇಲೆ ಕಂಡು ಹಿಡಿತಾರೆ. ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದೌದು, ಜೊತೆಗೆ ಇದ್ವಿ. ಇಲ್ಲ, ಅವರು ಏನಾದ್ರೂ ಬೇರೆ ತರದ ಅನಾಹುತ ಆಗಿದ್ದಿದ್ರೆ, ಯಾಕಂದ್ರೆ ಅವ್ರು ನಿಮ್ ಜೊತೆ ಇರ್ತಾರೆ, ಕೆಲವು ಸತಿ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಏನೇನಾಗುತ್ತೋ ಗೊತ್ತಾಗಲ್ಲ. ಸೊ ಆ ತರದ ಒಂದು ಆತಂಕ ಇರುತ್ತೆ ಸರ್. ಅದೇ ಮೊನ್ನೆ ನನಗೆ ಕೇಳ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದಾಗ ನಾನೇ ಅರೇಂಜ್ ಎಲ್ಲ ಮಾಡಿಕೊಟ್ಟೆ. ಮಂತ್ರಾಲಯಕ್ಕೆ ಹೋಗಿ ಬಂದರು, ಮುಡಿಯೆಲ್ಲ ಕೊಟ್ಟು ಬಂದರು. ಅದಾದಮೇಲೆ ನೆನ್ನೆನೇ ಬಂದಿದ್ದು, ಇವೆಂಟ್ ಇದೆ ಅಂದ್ಬಿಟ್ಟು ನೆನ್ನೆ ಬಂದಿದ್ರು, ಜೊತೆಗೇ ಇದ್ವಿ. ಸೊ ಈ ಥರ ಘಟನೆ ಆಗಿದೆ. ಏನು ಹೇಳೋದು ಬ್ರೋ, ಏನು ನಮಗೂ ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ಏನೋ ಹೇಳೋದು ಬೇಡ. ಸೊ ಡೋಂಟ್ ವರಿ, ಈಸ್ ಫೈನ್. ಹಾಸ್ಪಿಟಲಲ್ಲಿ ಇರ್ಬೇಕಂತ ಹೇಳಿದ್ದಾರೆ. ಇವಾಗ ಡಿಸ್ಚಾರ್ಜ್ ಆಗೋಗ್ತಾರೆ ಬ್ರೋ. ಇನ್ನೇನು ಒಂದು 1/2-3 ಗಂಟೆಲಿ ಡಿಸ್ಚಾರ್ಜ್ ಆಗೋಗ್ತಾರೆ. ಏನಿದ್ರು ಮಾರ್ಟಿನ್ KD ಬಗ್ಗೆ ಕೇಳಿ ಬ್ರೋ. ಸರ್, ಕೊನೆದು ಒಂದು ಲಾಸ್ಟ್, ಇದಕ್ಕೆ ಮುಂಚೆನೇ 2-3 ಸರಿ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಗುರು, ನೀನೇ ಏನೋ ಹೇಳ್ಬೇಡ. ಇಲ್ಲ ಬ್ರೋ, ಅದನ್ನ ಸುಳ್ಳು ಅಂತಾನೆ ನಾನು ಹೇಳ್ತೀನಿ. ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಆಗಿತ್ತು ಅಂತ ಏನಾದ್ರು ಆ ಘಟನೆ ಬಗ್ಗೆ? ಇಲ್ಲ, ನನ್ನ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ನನ್ನ ಕೇಳಿದ್ರೆ ಅದು ಸುಳ್ಳು. ಯಾಕೆಂದರೆ ಆ ಥರ ಆಗಿದ್ರೆ ನಾವು ಸುಮ್ಮನೆ ಇರ್ತಾ ಇರಲಿಲ್ಲ. ನಾನು ಆಲ್ಸೋ ಡಿಸ್ಕಸ್ಸು ಮಾಡಿಲ್ಲ. ಅವರು ನೀವು ಹೇಳ್ತಾ ಇದ್ರೆ ಹೊಸದಾಗಿ ನಾನು ಕೇಳ್ತಾ ಇದ್ದೀನಿ. ಮಚ್ಚಿಂದ ಮತ್ತೆ ಹಾಕಿ ಸ್ಟಿಕ್ಕಿಂದ ಅಟ್ಯಾಕ್ ಮಾಡುವಂತಹ ಗಂಭೀರ ಸಮಸ್ಯೆ ಏನಿತ್ತು ಅನ್ನೋಂಥದ್ದು ಕೇಳಿದ್ದೆ ನಾನು ಸಹಜವಾದಂತಲ್ಲ. ಅಂದ್ರೆ ಅವ್ರ ಉದ್ದೇಶ ಏನಾಗಿರ್ಬೋದಾಗಿತ್ತು ಹಾಗಾದ್ರೆ? ಗೊತ್ತಿಲ್ಲ ಬ್ರೋ. ಸಹಜವಾಗಿ ಸಹಜ ಗಲಾಟೆಗಳಂದ್ರೆ ಬೇರೆ ರೀತಿ ಅನ್ಬೋದು, ಅಷ್ಟೊಂದು ಗಂಭೀರತೆ ಅಂತ. ಬೆಂಗಳೂರು ಸಿಟಿಯಲ್ಲಿ ಯಾರು ಬೇಕಾದ್ರೂ ಮಚ್ಚಿಟ್ಕೊ ಓಡಾಡಂಗ್ ಆಗೋಗಿದೆ ಈಗ. ಸೊ ಅದೇ ರಾಂಗ್. ಅಂದ್ರೆ ಇವ್ರ ಮೇಲೆ ಅವ್ರ ಮೇಲೆ ಅನ್ನೋದು ಸೆಕೆಂಡ್ರಿ. ಮಚ್ಚಿಟ್ಕೊಂಡು ಆರಾಮಾಗಿ ಓಡಾಡ್ತಾರಲ್ಲ, ಅದನ್ನ ಹೇಳಿ, ಅದನ್ನ ಪಾಯಿಂಟ್ ಔಟ್ ಮಾಡಿ.
ಸೊ ನಮ್ಮ ಹುಡುಗನ ಮೇಲೆ ಆಗಿರೋದಕ್ಕೆ ಮಾತ್ರ ನಾನು ಮಾತಾಡೋದಲ್ಲ, ಎಲ್ಲಾದ್ರೂ ಇದನ್ನೇ ಅಲ್ವಾ, ಎವ್ರಿಬಡಿ ಆರ್ ಆನ್ಸರಬಲ್ ಅಲ್ವಾ. ಈ ತರದ ಆ ಘಟನೆ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇಷ್ಟೊತ್ತರ್ಗು ಹೇಳ್ದಲ್ಲ ಗುರು. ಹಿಡ್ಕೊಂಡು ಬೀದಿಲಿ ಎಲ್ಲರೂ ಓಡಾಡ್ತಾವ್ರೆ ಅಂದ್ರೆ ಇದೊಂದೇ ಇನ್ಸಿಡೆಂಟ್ ಅಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಆಗಲಿ ಮತ್ತೆ ರೀಸೆಂಟ್ ಆಗಿ ಕೆಲವೊಂದು ಗಲಾಟೆಗಳೆಲ್ಲ ಆ ಥರ ಆಗಿದೆ, ಅದಕ್ಕೋಸ್ಕರ ಕೇಳ್ತೀನಿ. ಏನು ಹೇಳೋದು ಬ್ರೋ, ಅದು ಮಾಡಲೇಬಾರ್ದಲ್ವಾ, ಇಟ್ ಈಸ್ ರಾಂಗ್. ಇದೇನೋ ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ನಾನು ಕೇಳ್ದಂಗೆ ನಾನು ಮುಚ್ಚಿಟ್ಕೊಂಡು ಓಡಾಡೋದು ತಪ್ಪು ಅಂತೆಲ್ಲ ಹೇಳೋದಲ್ಲ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿ ನಾವು ಹೇಳೋದೇನು ಅಂದರೆ, ಒಬ್ಬ ಸಿಟಿಸನ್ ಆಗಿ ಈ ಥರ ಎಲ್ಲ ಆಗೋದೇ ತಪ್ಪು. ನನ್ನ ಫ್ರೆಂಡ್ ಮೇಲೆ ಅಂತ ಅಲ್ಲ, ಇನ್ನೊಬ್ಬರ ಮೇಲೆ ಅಂತಲ್ಲ, ಯಾರ ಮೇಲೆ ಹಿಂಗಾಗೋದು ತಪ್ಪೆ. ಸೊ ನಮಗೆ ಇದಾಗಿರೋದೇ ತುಂಬ ಬೇಜಾರಾಗಿದೆ. ನೋಡೋಣ ಇನ್ನು ಏನೇನಾಗುತ್ತೆ. ವಿಲ್ ಕಂಪ್ಲೀಟ್ಲಿ ಅಪ್ಡೇಟ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಇಷ್ಟು ಕಾಳಜಿ ಇರೋದಕ್ಕೆ. ಲವ್ ಯು ಆಲ್. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.